ಆತು ನೀನು ಕಣ್ಣು ಮುಚ್ಕೊಂಡು ಕೊಡ್ತೀನಿ. ಅಯ್ಯೋ ನಿಂಗ್ಯಾ, ನಮ್ಮ ಯಜಮಾನ್ರು ಬಂದ್ಬಿಟ್ರು ಅನ್ಸ್ತದ. ಏನ್ ಮಾಡ್ಲಿ? ಇಂಚರಿ ಬಾಗ್ಲಿ ನೋಡೋಗುಲ್ಲ. ಅಯ್ಯೋ ನಿಂಗ್ಯಾ, ನಮ್ಮ ಮಟ್ಟಲ್ಲಿ ಇಂಚೋರಿ ಬಾಗ್ಲೇ ಇಲ್ಲ. ಇಲ್ಲೆಲ್ಲಾದ್ರೂ ಬಚ್ಚಿಟ್ಕೋ ಬಾ. ಅಯ್ಯೋ ಎಲ್ಲಿ ಬಚ್ಚಿಟ್ಕೊಳ್ಳಪ್ಪ? ಯಾನ ಇವತ್ತು ಬಿರ್ನೆ ಬಂದ್ಬಿಟ್ಟಿದ್ದೀರಾ? ನಿನ್ನ ಮೇಲೆ ಅನುಮಾನ ಬಂತು, ಅದಕ್ಕೆ ವಾಪಸ್ ಹುಡ್ಕೊಂಬಂದೆ. ಏನ್ರಲ್ಲ ಮುಖ ನೋಡ್ತಾ ನಿಂತಿದ್ದೀರಾ? ಅಟ್ಟಿ ಮೂಲೆ ಮೂಲೆ ಹುಡುಕಿಲ್ಲ. ಮೂಲೆ ಮೂಲೆ ಮಾತ್ರ ಹುಡುಕಿದ್ರೆ ಸಾಕಲ್ಲ, ನೆಲ ಅಗದು ಹುಡುಕ್ರ. ಅಣ್ಣ, ನೆಲನಾದ್ರೂ ಅಗದು ಹುಡುಕಿ, ಗೋಡೆನಾದ್ರೂ ಉಳಿಸಿ, ಹಟ್ಟಿಯಲ್ಲಿರೋ ಜನ ಎಲ್ಲ ಮಣ್ಣು ಸರಿದ್ರು ತೊಂದ್ರೆ ಇಲ್ಲ. ನಮ್ಮ ಯಜಮಾನ್ರ ಅನುಮಾನ ಪರಿಹಾರ ಆಗ್ಬೇಕು. ತಲೆ ಹೊರಟೆ ಮಾತಾಡಿದ್ ಸಾಕು, ಹೋಗಿ ಹುಡುಕಿಲ್ಲ. ಯಾರ ಮೇಲೆ ಆಣೆ ಮಾಡಿದ್ರು ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಬಿಕೆ ಇದೆ, ನಿನ್ನ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ಸ್ವಂತ ಎಂಡ್ರ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ತಪ್ಪ ಸರಿನಾ? ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಅಣ್ಣ, ಎಲ್ಲ ಕಡೆ ಹುಡುಕಾಡಿ ಆಯ್ತು, ಅವ್ನು ಸಿಕ್ಲಿಲ್ಲ ಅಣ್ಣ. ಎಲ್ಲೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಸಿಕ್ಕಾಗ ಅವಂಗೂ ಅತ್ತೆ ಅವಂಗೂ ಮದುವೆ ಮಾಡಿಸ್ತೀರಣ್ಣ? ನನ್ಗೇನ್ ತಲೆ ಕೆಟ್ಟಿದೆ ಅನ್ಕೊಂಡ್ಯಾ? ಸಿಕ್ಕಿದ್ರೆ ಊರು ಜನಗಳ ಮುಂದೆ ತಲೆ ತೆಗೆದು ಅವನ್ ಸ್ಥಿತಿ ಮಾಡ್ತೀನಿ. ಗೆಳೆಯ ಗೆಳೆಯ, ಯಾಕೆ ಏನಾಯ್ತು? ಯಾಕೆ ಈ ತರ ಓಡ್ ಬಂದೆ? ನೀನು ಹೊರಗಡೆ ಕಾಯ್ತಾ ಇರ್ತೀನಿ ಅಂತ ಎತ್ಲಾಗ ಹೋಗಿದ್ದೆ. ಅದು ಚೆಲ್ವಿ ಜೊತೆ ಕಬ್ಬನ್ ಕತ್ಕೊಂಡೋಗಿದ್ದಿ. ನೀನು ಹೊರಗಡೆ ಬಾಗಿಲಲ್ಲಿ ಕಾಯ್ತಾ ಕೂತಿರ್ತೀಯ, ಯಾರಾದ್ರೂ ಬಂದ್ರೆ ಹೇಳ್ತೀಯ ಅನ್ಕೊಂಡು ನಾನು ಒಳಗಡೆ ಗಂಗೆ ಜೊತೆ ಮೈ ಮರ್ತು ಬಿಟ್ಟಿದ್ದೆ. ಅಷ್ಟರಲ್ಲಿ ಅವಳು ಗಂಡನ್ನು ಅವಳು ಮೈದಂದ್ರು ಬಂದ್ಬಿಡದ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಯ್ತದೆ? ಎದ್ನೋ ಬಿದ್ನೋ ಅಂತ ಅವಳ ಕೈಲಿಂದ ತಪ್ಪಿಸ್ಕೊಂಡು ನೋಡ್ ಬಂದೆ. ಅವ್ರ ಕೈಲಿ ಏನಾದ್ರು ಸಿಕ್ಕಾಕೊಂಡಿರೋ ನಾನು ತಿಥಿ ಆಗ್ಬಿಟ್ಟಿರೋದು. ಅಯ್ಯೋ, ಆ ಚೆಲ್ವಿ ಮಾತು ಕೇಳ್ಕೊಂಡು ಮೈ ಮರ್ತು ಬಿಟ್ಟಿದಿ. ನನ್ನ ಕ್ಷಮಿಸ್ಬಿಡು ಗೆಳೆಯ. ಆಯ್ತು ಬಿಡು, ಇನ್ಮೇಲೆ ಹುಷಾರಾಗಿರವ. ಗೆಳೆಯ, ಅವರು ದಿಢೀರ್ ಅಂತ ಹಟ್ಟಿಗೆ ಬಂದಾರೆ ಅಂದ್ರೆ ಅನುಮಾನ ಬಂದಿರ್ಬೇಕು ನೋಡು. ಈ ಬಿಸಿ ತಣ್ಣಗಾಗೋವರೆಗೂ ನಾವು ಇತ್ತ ತಲೆನೇ ಹಾಕೋದು ಬೇಡ, ಬಾ ಹೋಗ್ಬಿಡು. ಹಂಗಂತ ನಾನು ಎಷ್ಟು ದಿನ ಗಂಗಿನ ಬಿಟ್ಟಿರೋನೆ? ಗೆಳೆಯ, ನಾಳೆ ಸಿಹಿ ಉಣ್ಬೇಕು ಅಂದ್ರೆ ಇವತ್ತು ಕಹಿ ಅನುಭವಿಸ್ಲೇಬೇಕು. ಆಸೆಗೆ ಆತರ ಪಟ್ರೆ ನಾಳೆ ಸ್ವರ್ಗ ಸಿಗಲ್ಲ. ಇನ್ನೇನು ಹೇಳು ಗೆಳೆಯ, ಗಂಗಿನ್ ನೋಡ್ದೆ, ಅವಳ ಜೊತೆ ಮಾತಾಡದೆ, ಅವಳನ್ನ ಬಿಟ್ರಕ್ಕಾಗಕ್ಕಿಲ್ಲ. ಗಾಬರಿ ಆಗ್ಬೇಡಿ ಗೌಡ್ರೆ, ರಾತ್ರಿ ಊಟ ಡೈಜೆಸ್ಟ್ ಆಗಿಲ್ಲ ಅನ್ಸುತ್ತೆ. ಪಿತ್ತ ಜಾಸ್ತಿಯಾಗಿ ವಾಂತಿ ಮಾಡ್ಕೋತಿದ್ದಾಳೆ. ಮಧುರ ಅವ್ರೆ, ನಿಮ್ಮ ಮಾತು ಕೇಳಿ ಸಾಯೋನ್ ಬಾಯಿಗ ಗಂಗಾ ಜಲ ಬಿಟ್ಟಂಗಾಯ್ತು. ನಾ ಏನೇನೋ ಅನ್ಕೊಂಡ್ಬಿಟ್ಟಿದ್ದಿ. ನೀವೇನ್ ಅನ್ಕೊಂಡಿದ್ರಿ? ಏನು ಇಲ್ಲಕ್ಕಂಬಿಡಿ. ಪಾರು ಏನಾಯ್ತು? ಏನು ಗೊತ್ತಿಲ್ಲ ಮಧುರವ್ರೆ, ಒತ್ತರಿಂದ ಹಿಂಗೆ ಆಯ್ತಾ ಇದೆ. ಬಾ ಹಾಗಾದ್ರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ. ಇಲ್ಲಿ ಯಾವ ಒಳ್ಳೆ ಡಾಕ್ಟರ್ ಇದ್ದಾರೆ ಬುಡಿ ಮಧುರ ಅವ್ರೆ. ಸಿಕ್ಕಿದ್ರೆ ನಾಟಿ ವೈದ್ಯರು ಸಿಗ್ತಾರೆ. ಗೌಡ್ರೆ ಹೇಳಕ್ಕಾಗಲ್ಲ, ನಾಟಿ ವೈದ್ಯರ ಔಷಧಿನೇ ನಾಟಿದ್ರೆ ನಮ್ಗೆ ಒಳ್ಳೇದಲ್ವಾ? ಸಿಟಿಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಷ್ಟ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಪರವಾಗಿಲ್ಲ ಮಧುರವ್ರೆ, ನನ್ಗೇನಂತ ತೊಂದರೆ ಆಗಿಲ್ಲ. ತೊಂದ್ರೆ ಆಗಿಲ್ಲ ಅಂತ್ಯ, ಬೆಳಗ್ಗೆಯಿಂದ ವಾಮಿಟ್ ಆಗ್ತಿದೆ ಅಂತ್ಯ, ಏನಿದ್ರ ಅರ್ಥ? ಅದು ಗೌಡ್ರೆ, ಪಾರು ಪದೇ ಪದೇ ಈ ರೀತಿ ವಾಮಿಟ್ ಮಾಡ್ಕೊಳ್ತಿರೋದ್ ನೋಡಿದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ಮಧುರ ಅವ್ರೆ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರ್ಯಾ? ಅಂದ್ರೆ ಇದಕ್ಕೂ ಮುಂಚೆ ತುಂಬಾ ಜನ ಅನುಮಾನ ಪಟ್ಟಿದಾರಾ? ಬೈ ದ ವೇ, ಹುಷಾರಾಗಿ ಚಲಿಸಿ, ಇದು ಹೈವೇ. ನೀವ್ಯಾಕೆ ಇವತ್ತು ಮನೇಲಿದ್ದೀರಾ? ನೀವೇ ಹೇಳಿದ್ರಲ್ಲ ಮಧುರ ಅವ್ರೆ, ಇವತ್ತು ಭಾನುವಾರ ಅಂತ. ಬಟ್ ಭಾನುವಾರ ತಾನೆ ನಿಮ್ಗೆ ಈ ಹಳ್ಳಿಲಿ ಜಾಸ್ತಿ ವ್ಯಾಪಾರ ಆಗೋದು. ಕಣ್ಣಿ ಒಳ್ಳೆ ಮಧುರ ಅವ್ರೆ, ಆದ್ರೆ ಮೈ ಕೈ ನೋವಿತ್ತು. ಮೈ ಕೈ ನೋವಾ? ಮಧುರ ಅವ್ರೆ, ದಯವಿಟ್ಟು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡಿ. ನೀವು ಮನೇಲಿದ್ದೀರಾ, ಪಾರು ನೋಡಿದ್ರೆ ಪದೇ ಪದೇ ವಾಮಿಟ್ ಮಾಡ್ಕೋತಿದ್ದಾಳೆ. ಗೌಡ್ರೆ ನಿಜ ಹೇಳಿ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ಯಾ? ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡದಂಗೆ ಆಯ್ತಲ್ಲ ಶಿವ. ಮಧುರ ಅವ್ರೆ, ನಿಮ್ಮ ದಮ್ಮಯ್ಯ ಅಂತೀನಿ, ಈ ಥರ ಎಲ್ಲ ಮಾತಾಡಬೇಡಿ. ನಂಗೆ ಶಾನೆ ಹೆದರಿಕೆ ಆಯ್ತದೆ ಅಂತ. ಏನು ತಪ್ಪು ನಡೆದಿಲ್ಲ ಅನ್ನಿ. ಬಂದ್ಲು ನೋಡಿ. ಪಾರು ಈಗ ಹೇಗಿದ್ಯಾ? ಸುಮಾರಾಗಿ ಅವನಿ
ಆದ್ರೂ ಒಂಥರ ಆಯ್ತದೆ. ನಂಗೆ ನಮ್ಮೂರ್ ಗಂಗೆ ನೆನಪಾಯ್ತಾವಳೆ. ಈ ಗಂಗಿ ಯಾರು? ಇವ್ರ ಊರ್ಲಿ ಇಯಕ್ ರೆಡಿ ಆಗಿರೋ ಎಮ್ಮೆ. ಮಧುರವ್ರೆ ಹೆಂಗಿದ್ರು ಆಚೆ ಹೋಯ್ತಾ ಇದಾರೆ. ಒಳ್ಳೆ ಡಾಕ್ಟರ್ ತೋರ್ಸ್ಕೊಂಡ್ ಬನ್ನಿ. ಡಾಕ್ಟ್ರು ತೋರ್ಸು ಅಂತದ್ ಏನು ಆಗಿಲ್ಲ ಕಂಬುಡಿ ಬಾವು. ಮಧುರವ್ರೆ ಬನ್ನಿ ನಾವು ಹೋಗವು. ವಿರಹ ನೂರು ನೂರು ತರಹ. ಶಂಕರೇಶ್ವರ, ಒಂದು ಸೀಮಂತನೇ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನೊಂದು ಸೀಮಂತದ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಡಪ್ಪ. ಇಲ್ಲಾಂದ್ರೆ ಜನಗಳು ಕ್ಯಾಕರ್ಸಿ ಮೊಕ್ಕುಗಿದು ಬಿಡ್ತಾರೆ. ನೀ ಏನೇ ಹೇಳು ಸೂರಿ, ನಮ್ಮ ಗೌಡ್ರು ಕುಟ್ಕೊಂಡು ಬಂದು ಪಾರುಗೆ ವಾಂತಿ ಬಪ್ಪಂತ ಸ್ಥಿತಿಗೆ ತಪ್ಪಕ್ಕಾಗೈದಿತ್ತು. ತಪ್ಪಕ್ಕಾಗೈತು, ಆದ್ರೆ ತಪ್ಪು ಮಾಡ್ಬಿಟ್ಟಿದಾರಲ್ಲ. ಈಗ ಮುಂದೆ ಏನು ಮಾಡಕ್ಕಾಗಲ್ಲ. ವಿಷಯ ಏನು ಅಂತ ತಿಳ್ಕೊಂಡು ಅವ್ರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣ. ನಮಗೆ ಬೊಂಬಾಟ್ ವಿವಾಹ ಭೋಜನ ಸಿಗುತ್ತೆ. ಬೊಂಬಾಟ್ ವಿವಾಹ ಭೋಜನ ಆಪಕ್ಕೆ ಅವ್ರೆಂತ ಯಶ್ರಾಧಿಕನ? ಅಲ್ಲ ಮರ, ನಿಂಗೆ ತಿಂಬುದು ಬಿಟ್ಟು ಬೇರೆ ಎಂತದ್ದು ಗೊತ್ತಿಲ್ಲನಾ? ನಮ್ಮ ಗುರಿ ಅದೇ ಅಲ್ವಾ, ನಾವು ಹೇಳ್ಕೊತೀವಿ, ನೀವು ಹೇಳ್ಕೊಳಲ್ಲ ಅಷ್ಟೇ. ಇಳ್ಕಣ, ಗೌಡ್ರ ಮೇಲೆ ಸಿಟ್ಟನ್ನು ನಿನ್ನ ಮೇಲೆ ತೋರ್ಸಂಗ್ ಮಾಡ್ಬೇಡ, ಸೈಲೆಂಟ್ ಆಗಿರು. ಇವರಿಬ್ರು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ? ಏನಿಬ್ರು ಇಲ್ಲಿ ಕೂತ್ಕೊಂಡು ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ದೀರಾ? ಗೌಡ್ರು ಪಟಾಪಟಿ ಚಡ್ಡಿ ಬನಿನ್ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡೋದು ಅಂತನಾ? ಚಡ್ಡಿ ಬನಿನ್ ವಿಷಯ ಹಾಗಿರ್ಲಿ, ಗೌಡ್ರು ಹೆಡ್ ಆಫೀಸ್ ಜೊತೆ ಬ್ರಾಂಚ್ ಆಫೀಸ್ನ ಓಪನ್ ಮಾಡ್ಕೊಂಡಿದ್ದಾರೆ. ಹೆಡ್ ಆಫೀಸು, ಬ್ರಾಂಚ್ ಆಫೀಸು, ಏನ್ ನಿಮ್ಮ ಮಾತಿನ ಅರ್ಥ? ಹೆಡ್ ಆಫೀಸ್ ಪುಟ್ಮಲ್ಲಿ ಅವರು, ಬ್ರಾಂಚ್ ಆಫೀಸ್ ಪಾರು ಅವರು. ಇನ್ಸ್ಪೆಕ್ಟ್ರೆ, ಸುಮ್ಮನೆ ತಲೆ ಕೆಡಿಸ್ಬೇಡಿ, ಅದೇನ್ ವಿಷಯ ಅಂತ ಸರಿಯಾಗಿ ಹೇಳಿ. ವಿಷಯ ತುಂಬಾ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ. ಗೌಡ್ರು ನೆನ್ನೆ ರಾತ್ರಿ ಕಂಠ ಪೂರ್ತಿ ಕುಡ್ಕೊಂಡ್ ಬಂದಿದ್ರು. ಸರಿ, ಮುಂದೆ ಕುಟ್ಕೊಂಡು ಬಂದು ನಮ್ಮ ಹತ್ರ ಜಗಳ ಆಡ್ತಿದ್ದೀರಾ. ಆಮೇಲೆ ಪಾರು ಅವ್ರು ಬಂದು ನಮ್ ಜಗಳ ಬಿಡಿಸಿದ್ರ. ಆಮೇಲೆ ಪಾರು ಅವರು ಗೌಡ್ರನ್ನ ಸಮಾಧಾನ ಮಾಡಕ್ಕೆ ಅಂತ ಅವ್ರನ್ನ ರೂಮ್ ಒಳಗೆ ಕರ್ಕೊಂಡು ಹೋದ್ರು. ಲೇ, ಬಾಣ್ಲಿ ತಲೆಗೆ ಮೊಳೆ ಹೊಡೆದು ಬಿಡ್ತೀನಿ. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳು. ಬೇಡ ಬಿಡಿ, ಹೇಳಿದ್ರೆ ಬೇಜಾರು ಮಾಡ್ಕೊತೀರಾ. ಲೇ, ಕುತ್ಕೆ ಗಂಡು ತಂದು ಯಾಕ್ರೋ ಸುಮ್ಮನೆ ನಿಲ್ಲಿಸ್ತೀರಾ? ಅದೇನು ಅಂತ ಹೇಳ. ತಡ್ಕಣಿ ಮರ, ಜೀವ ಹಾಪಂತ ವಿಷಯ ಅಂತ ಅಲ್ಲ, ಹೊಸ ಜೀವ ಬಪ್ಪಂತ ವಿಷಯ. ನೋಡಿ, ನಿಮ್ಮಿಬ್ರು ಕಾಲ್ಗೂ ಅಡ್ಡಡ್ಡ ಉದ್ದುದ್ದ ಬಿದ್ದು ಬಿಡ್ತೀನಿ. ಅದೇನ್ ವಿಷಯ ಅಂತ ಸೂಕ್ತವಾಗಿ ಮುಕ್ತವಾಗಿ ಹೇಳ್ಬಿಡಿ. ಜಾನಿಬಾಯ್, ನಿಮ್ಗೆ ಇಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಆಗ್ತಿಲ್ವಾ? ಇಷ್ಟೆಲ್ಲ ಅರ್ಥ ಪಂಗಿದ್ದೀರ ಇಷ್ಟೊತ್ತಿಗೆ ಅಪ್ಪ ಆತಿದ್ದೀರಿ. ಇನ್ಸ್ಪೆಕ್ಟ್ರೆ, ನಾನು ಅಪ್ಪ ಆಗೋ ವಿಷಯ ಪಕ್ಕಕ್ಕಿಟ್ಟು ಪಾರೂರು ರೂಮ್ಗೆ ಹೋದ್ಮೇಲೆ ಏನಾಯ್ತು ಅಂತ ಹೇಳಿ. ಪಾರು ಅವರು ಗೌಡ್ರ ರೂಮಿಗೆ ಹೊರ, ನಾವು ಬೆಳಿಗ್ಗೆ ಬಂತ ಪಾರು ಅವರೇ ಕಾಪಿ ಕೊಡೀನಿ ಅಂತ ಅವ್ರು ಕಾಪಿ ತಕ ಬಂದು ಕೊಟ್ರು. ನಾವು ಕುಡಿತ ಕಡಿಗೆ ಪಾರು ಅವರು ವಾಂತಿ ಮಾಡ್ಕೊಳ್ಳಕ್ಕ. ಇದ್ರ ಅರ್ಥ ಎಂತ? ರೀ ಇನ್ಸ್ಪೆಕ್ಟ್ರೆ, ಬರೀ ವಾಂತಿಗೆ ಯಾಕ್ರಿ ಇಷ್ಟು ಭ್ರಾಂತಿ ಮಾಡ್ಕೋತೀರಾ? ನಾವೇನು ಭ್ರಾಂತಿ ಮಾಡ್ಕೊಂಡಿಲ್ಲ. ಪಾರು ಅವ್ರಿಗೆ ತುಂಬಾ ವಾಂತಿ ಆಗ್ತಾ ಇತ್ತಾ, ಅದಕ್ಕೆ ಮಧುರ ಅವ್ರ ಜೊತೆ ಹೋಗಿ ನಾಟಿ ವೈದ್ಯರ ಹತ್ರ ಔಷಧಿ ತಗೊಂಡ್ಬಂದ್ರು. ಆದ್ರೂ ವಾಂತಿ ನಿಲ್ಲಿಲ್ಲ. ನನ್ಗನ್ಸುತ್ತೆ ಅವ್ರು ಬಾಣಂತಿ ಆಗೋ ದಿನ ಹತ್ರ ಬರ್ತಾ ಇದೆ ಅಂತ. ಯಾಕೆ ಜೋನಿಯವ್ರೆ ಬಾಯ್ ಬಿತ್ತೋಗಿದ್ದ? ಇಲ್ವಲ್ಲ ಪರವ್ರೆ, ಯಾಕೆ? ಅಲ್ಲ, ಬಂದಾಗಿಂದ ಏನು ಮಾತಾಡ್ತಿರೋ ಬಲಿ ತಲೆ ಅಲಾಡ್ಸ್ಕೊಂಡು ನಿಂತಿದ್ರಲ್ಲ, ಅದಕ್ಕೆ ಕೇಳ್ದಿ. ಏನೋ ಕೇಳಬೇಕು ಅಂತ ಬಂದೆ. ಓ, ಗೊತ್ತಾಯ್ತು ಬಿಡಿ. ಕಾಫಿ ಬೇಕಾ ಟೀ ಬೇಕಾ? ಕಾಫಿ ಟೀ ಮಾತ್ರ ಅಲ್ಲ, ನನಗೆ ನೀವು ಬೇಡ ಅನ್ನಿಸ್ಬಿಟ್ಟಿದೆ. ಏನಂದ್ರೆ? ಪಾರವ್ರೆ, ನೀವು ಇವತ್ತು ಬೆಳಗ್ಗೆಯಿಂದ ಅದೇನೋ ಏನು ಕೇಳಬೇಕು ಅಂತ ಬಂದ್ಲು, ಅದನ್ನ ಕಣ್ಣಾರ ನೋಡೋ ಹಾಗಾಗೋಯ್ತು. ಬಿಟ್ಟಿದ್ದಾರೆ, ಎಲ್ಲಾದ್ರೂ ಬಿದ್ದು ಬಿಡ್ತಾರೆ ಅಂತ ರೂಮಿಗೆ ಕರ್ಕೊಂಡು ಹೋದ್ರೆ ಮಾಡಬಾರದು ಕೆಲಸ ಮಾಡಿದೀರಾ. ಅದಕ್ಕೆ ಅವ್ರು ವಾಂತಿ ಮಾಡ್ಕೊತಿರೋದು. ವಾಂತಿ ಮಾಡ್ಕೊಂಡು ಗಟ್ಟದಲ್ಲಿ ನೀರಂಶ ಕಡಿಮೆ ಆಗಿ ಕೊನೆಯಲ್ಲಿ ಬಾಯಿಗೆ ನೀರ್ ಬುಡ್ಸ್ಕೊಳಂಗ್ ಆಗೋಯ್ತದೇನೋ ಅಂತ.